ಎಲ್ಲರಿಗೂ ಬನ್ನಿ, ಆಂಜನೇಯನ ಆಶೀರ್ವಾದ ಏನಿದೆ ನೋಡೋಣ. ಆಂಜನೇಯ ನಮಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದು ಕಂಟಿನ್ಯೂಸ್ ಆಗಿ ಕಲೀರಿ 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 ಕಲೀರಿ. ಏನ್ ಕಲಿತೀರಾ, ಏನ್ ಕಲಿಸ್ತೀರಾ ನಿಮಗ್ ಬಿಟ್ಟಿದ್ದು, ಕಲಿತಾ ಇರಿ ಅನ್ನುವಂಥದ್ದು ಇದೆ. ಈ ಲೈಫ್ ಜರ್ನಿಲಿ ಎಷ್ಟು ಕಲ್ತರೂ ಸಾಲದು, ದಿನಕ್ಕೊಂದು ಪಾಠ. ಆ ಪಾಠನೆಲ್ಲ ಕಲಿತಾ ಹೋಗಿ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ನಿಮ್ಮನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ. ನಿಮ್ಮ ಪೊಟೆನ್ಶಿಯಲ್ ಏನಿದೆ ಅದು ತುಂಬಾ ಚೆನ್ನಾಗಿದೆ, ಸೊ ಅದನ್ನ ಇನ್ನ ಹೆಚ್ಚು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಗೋಲ್ ಕಡೆ ಗಮನನ ಕೊಡಿ. ನೀವೇನ್ ಮಾಡ್ಬೇಕು, ಯಾವ್ದ್ರ ಕಡೆ ನಿರ್ಧಾರನ ತಗೊಳ್ಬೇಕು, ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸತ್ಯಕ್ಕೆ ತುಂಬಾ ಬೆಲೆ ಇದೆ, ಸೊ ಸತ್ಯನ ಮಾತಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಒಂದಷ್ಟು ಶತ್ರುಗಳನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರನ ಕಂಡುಕೊಳ್ಳಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ವೀರಾಂಜನೇಯ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಧ್ಯಾನಕ್ಕೆ ತುಂಬಾ ಪವರ್ ಇದೆ, ಹಾಗಾಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ಇಷ್ಟ ದೈವದ ಧ್ಯಾನನ ಮಾಡಿ, ಅಥವಾ ರಾಮ ಜಪನ ಮಾಡಿ, ಅಥವಾ ಹನುಮ ಜಪನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ. ನಿಮ್ಮನ್ನ ನೀವು ಒಂದು ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಇಟ್ಕೊಳ್ಳಿ. ಒಂದು ಗೈಡೆನ್ಸ್ ನಿಮ್ಗೆ ಏನ್ ಬೇಕೋ ಅದನ್ನ ಯಾವಾಗ ಬೇಕೋ ಅವಾಗೆಲ್ಲ ಧ್ಯಾನದ ಮುಖೇನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಬೆಳಿಗ್ಗೆ ಸಂಜೆ ಅಂತ ಏನಿಲ್ಲ, ನಿಮ್ಗೆ ಯಾವಾಗ ಬೇಕೋ ಅವಾಗ ಗೈಡೆನ್ಸ್ ಸಿಗುತ್ತೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಗೈಡೆನ್ಸ್ ಸಿಗುತ್ತೆ. ಸೊ ಆ ಗೈಡೆನ್ಸ್ ನ ಸರಿಯಾದ ರೀತಿಲಿ ನೀವು ನಿಮ್ಮದಾಗಿಸ್ಕೊಂಡು ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಶತ್ರುಗಳು ಇದ್ದಾರೆ, ಶತ್ರು ಧ್ವಂಸ ಮಾಡ್ಬೇಕು ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೂರ್ಯನ ಬಳಿಗೆ ಯಾವ್ದಾದ್ರು ರಾಕೆಟ್ ಕಳಿಸುವಂತ ಉದ್ದೇಶ ಇದ್ರೆ ಯಾವ್ದಾದ್ರು ರಾಷ್ಟ್ರಕ್ಕೆ ಅಥವಾ ಶತ್ರು ರಾಷ್ಟ್ರಕ್ಕೆ, ಯಾರಿಗೂ ಗೊತ್ತಿಲ್ಲ, ಒಟ್ನಲ್ಲಿ ಇದೆ, ಅದು ಬ್ಲಾಸ್ಟ್ ಆಗೋಗುತ್ತೆ, ಅದು ಸೂರ್ಯನವರೆಗೂ ಹೋಗೋದಿಲ್ಲ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿ ಅವಘಡಗಳನ್ನ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಿರ್ಣಯ ಮಾಡ್ತೀನಿ ನಾನು ಅನ್ನುವಂಥದ್ದು ಕೂಡ ಇದ್ದಾರೆ. ಒಂದು ಪ್ರಶಾಂತವಾದಂತಹ ಸ್ಥಳದಲ್ಲಿ ನಿಗೂಢವಾದಂತಹ ರಹಸ್ಯಗಳು ಬರಿತಾ ಆಂಜನೇಯ ಕೂತಿದ್ದಾರೆ. ಆಂಜನೇಯ ಓದ್ತಾನು ಇದ್ದಾರೆ, ಬರಿತಾನು ಇದ್ದಾರೆ. ಸೊ ಓದೋ ಅಂಥವ್ರು ಕೂಡ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಬರೆಯೋ ಅಂಥವ್ರು ಕೂಡ ಆಂಜನೇಯನ ಆಶೀರ್ವಾದನ ಪಡ್ಕೊಂಡು ಬರೀರಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಜೈ ಶ್ರೀರಾಮ್ ಬರೀರಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ಥಳದಲ್ಲಿ ಏನೋ ಒಂದಷ್ಟು ಮಾಹಿತಿ ತುಂಬಿರುವಂತ ಪುಸ್ತಕ ಇದೆ, ಅದ್ರ ಮೇಲೆ ಜೈ ಶ್ರೀರಾಮ್ ಅಂತ ಬರ್ದಿದೆ. ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಏನೋ ಮಾಡಕ್ ಆಗ್ತಾ ಇಲ್ಲ, ನಂಗೆ ಹುಷಾರಿಲ್ಲ, ನಂಗೆ ಓಡಾಡಕ್ ಆಗ್ತಿಲ್ಲ, ನಂಗೆ ಸುಸ್ತಿದೆ, ನಂಗೆ ಸಂಕಟ ಇದೆ, ನಂಗೆ ಏನೇನೋ ಇದೆ, ನಂಗೆ ತಲೆ ಸುತ್ತು ಬರುತ್ತೆ, ನಂಗೆ ಕೆಲಸ ಮಾಡಕ್ ಆಗಲ್ಲ, ಅಥವಾ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಬಂಧನಗಳಿರಬಹುದು, ಏನೇ ಇರ್ಲಿ, ಎಂಥದ್ದೇ ಇರ್ಲಿ, ಆದ್ರೆ ನೀವು ಕೂತಿದ್ದ ಜಾಗದಲ್ಲೇ ಮಾಡಕ್ಕೆ ಆಗುವಂತ ಸಾಕಷ್ಟು ಕೆಲಸಗಳು ಇದೆ, ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಸೊ ಓದ್ಲಿಕ್ಕಾದ್ರೆ ಓದ್ರಿ, ಬರೀಲಿಕ್ಕಾದ್ರೆ ಬರೀರಿ, ಪೂಜೆ ಮಾಡ್ತೀನಿ ಅಂದ್ರೆ ಪೂಜೆ ಮಾಡಿ, ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನ ಮಾಡಿ, ಸೊ ಮೆಡಿಟೇಷನ್ ಮಾಡಿ ಏನಾದ್ರು ಪಡ್ಕೊಳ್ತೀನಿ, ಸಾಧಿಸ್ತೀನಿ ಅಂದ್ರೆ ಸಾಧನೆ ಮಾಡಿ. ಸೊ ಒಂದು ರೀತಿಲಿ ಶರಣಾಗತಿಗೆ ಬಂದ್ಬಿಟ್ಟು, ಡಿವೈನಿಗೆ ಶರಣಾಗತಿ ಆಗ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನ ಶುರು ಮಾಡಿ. ನೀವು ಮಲ್ಗಿದ ಜಾಗದಲ್ಲೇ ಎದ್ದು ಓಡಾಡಕ್ಕೂ ಆಗಲ್ಲ, ಬೆಡ್ ಮೇಲೆ ಇರ್ತೀನಿ ಅಂದ್ರೆ ಸರಿ, ಬೆಡ್ ಮೇಲೆ ಓದಿ, ಬೆಡ್ ಮೇಲೆ ಬರೀರಿ, ನಿಮ್ಮ ಎಕ್ಸ್ಪೀರಿಯನ್ಸ್ನೇ ಬರೀರಿ, ರಾಮಕೋಟಿನ ಬರೀರಿ, ಏನಾದ್ರೂ ಬರೀರಿ, ಏನಾದ್ರೂ ಮಾಡಿ, ಏನಾದ್ರೂ ಓದಿ. ಏನೋ ಒಂದು ಇಲ್ಲಿ ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಇದೆ. ಇಲ್ಲಿ ಒಂದು ಒಳ್ಳೆ ಸಂದರ್ಭ, ಇದು ಮತ್ತೆ ಸಿಗೋದಿಲ್ಲ. ಯಾಕೆ ಹೀಗೆ ಸುಮ್ನೆ ಸೈಡ್ಗೆ ಹೋಗ್ತೀರಾ, ಅಥವಾ ಸುಮ್ನೆ ವೇಸ್ಟ್ ಮಾಡ್ತೀರಾ ಟೈಮನ್ನ ಅಂತ ಇದೆ. ಗ್ರಹಗತಿಗಳೆಲ್ಲ ನಿಮ್ಮ ಫೇವರ್ ಅಲ್ಲಿ ಇದೆ.
ಮುಂದಿನ ಹುಣ್ಣಿಮೆ, ಅಮಾವಾಸ್ಯೆ, ಗ್ರಹಣ ಎಲ್ಲವೂ ಒಂದು ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೇನೋ ಈ ಲೈಫ್ ಟೈಮ್, ಈ ಕ್ಷಣ ಏನಿದೆ ಒಂದು ರೀತಿ ಗೋಲ್ಡನ್ ಆಪರ್ಚುನಿಟಿ ತರ. ಗ್ರಹಗಳೆಲ್ಲವೂ ಕೂಡ ಗ್ರಹಕೂಟ ಅಂತಾರಲ್ಲ, ಆ ಥರದ್ದೇನೋ ಬರುತ್ತೆ. ಆಗಿನ ಸಮಯದಲ್ಲಿ ವಿಶೇಷವಾದಂತ ಸಾಧನೆ ಮಾಡಿ ಅಂತ ಇದೆ. ಅದನ್ನ ಸಾಧನೆ ಮಾಡಿ ಅದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ವಿಶೇಷವಾದಂತ ವಿಮಾನ ನೋಡ್ತೀವಿ ಎಲ್ರು ಅಂತ ಇದೆ. ಇದು ಮಾಮೂಲಿ ಮನುಷ್ಯರು ಓಡಾಡುವಂತ ವಿಮಾನ ಅಲ್ಲ, ದೈವಗಳು ಓಡಾಡುವಂತ ವಿಮಾನ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ರಹಸ್ಯಗಳನ್ನ ರಹಸ್ಯವಾಗಿ ಇಡಬೇಕು, ಅದು ಬೇರೆ ವಿಚಾರ. ಕಲಿಕೆ ವಿಚಾರಕ್ಕೆ ಬಂದ್ರೆ ಕಲಿಯೋದು ಕಲ್ಸೋದು ಅದು ಬೇರೆ ವಿಚಾರ, ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಮಹತ್ತರವಾದಂತ ವಿಚಾರಗಳೆಲ್ಲವೂ ಕೂಡ ಅರ್ಧದಲ್ಲೇ ನಿಂತು ಹೋಗಿದೆ, ಮಾಡಿಲ್ಲ, ಮಾಡಿಸಿಲ್ಲ. ಇನ್ನ ಪೂರ್ತಿ ಏಜ್ ಆದ್ಮೇಲೆ ಮಾಡ್ತೀರಾ, ವಯಸ್ಸಾದ್ಮೇಲೆ ಮಾಡ್ತೀರಾ, ಇನ್ನ ಪೂರ್ತಿ ನಿಮ್ ಕೈಲಿ ಶಕ್ತಿನೇ ಇಲ್ಲ ಅಂದಾಗ ಮಾಡ್ತೀರಾ, ಅಥವಾ ಈ ದೇಹ ಬಿಟ್ಟು ಹೋಗ್ಬೇಕಾರೆ ಮಾಡಿಸ್ತೀರಾ? ಯಾವಾಗ ಮಾಡ್ತೀರಾ? ಯಾವಾಗ ಮಾಡಿಸ್ತೀರಾ? ಇಷ್ಟೇ ಪ್ರಶ್ನೆ ಇರೋದಿಲ್ಲ ನನ್ಗೆ, ಯಾರಿಗೋ. ಸುಮಾರು ಜನಕ್ಕೆ ಅಂತ ಅನ್ಸುತ್ತೆ, ಒಬ್ರಿಗೆ ಅಂತ ಅಲ್ಲ. ಬರೀ ಬಂಧ ಮಾಡಿ 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 ಕೂರ್ಸಿ ಏನ್ ಮಾಡ್ಕೊಳ್ತೀರಾ ಗೊತ್ತಿಲ್ಲ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಯೋಗ್ಯತೆ ಏನು ಅನ್ನೋದು ನಿಮಗ್ ಗೊತ್ತಿಲ್ದಿರ ಯೋಚನೆ ಮಾಡ್ತಿರೋದಷ್ಟೇ ಇಲ್ಲಿ ದುಃಖ ತರುವಂತ ವಿಚಾರ ಅನ್ನುವಂಥದ್ದು ಇದೆ. ನಿಮ್ಮ ಯೋಗ್ಯತೆ ಏನು ಅನ್ನೋದು ನೀವು ಕಂಡ್ಕೊಳ್ಳಿ, ನಿಮ್ಮ ಯೋಗ್ಯತೆಗೆ ತಕ್ಕನಾಗಿ ನೀವು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಸ್, ಯಾರಿಗೋ ಅಧಿಕಾರ ಬಿಟ್ಕೊಡ್ಬೇಕಾದಂತ ಸಂದರ್ಭ ಬರ್ತಾ ಇದೆ. ಕುರ್ಚಿ ಖಾಲಿ ಆಗ್ತಾ ಇದೆ, ಅಧಿಕಾರದ ಕುರ್ಚಿ ಖಾಲಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಅಧಿಕಾರದ ಕುರ್ಚಿ ಖಾಲಿ ಆಗ್ತಾ ಇದೆ, ಹೊಸ ಅಧಿಕಾರ ಬರ್ತಾ ಇದೆ ಅನ್ನುವಂಥದ್ದು ಇದೆ. ವಿಶೇಷವಾಗಿ ಅಧಿಕಾರ ನೆಕ್ಸ್ಟ್ ಯಾರು ಹಿಡಿತಿರೋ ಅವರು ಮುತ್ತತ್ತಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯನ ಮಾಡ್ಬೇಕು ಅನ್ನುವಂಥದ್ದು ಇದೆ. ನನಗೆ ಗೊತ್ತಿಲ್ಲ ಯಾರಿಗೆ ಅಂತ, ಬಟ್ ಇಲ್ಲಿ ಇದೆ. ಎಸ್ಪೆಷಲಿ ಆ ಒಂದು ಸ್ಥಳ ಯಾವುದೋ ಇದೆ ಅಲ್ಲಿ, ವಿಶೇಷವಾಗಿ ಆಂಜನೇಯ ಮೂಗುತಿ ಮೇಲೆತ್ತದಂಥ ಸ್ಥಳ, ಅಲ್ಲಿ ಒಂದಷ್ಟು ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯಾಚರಣೆ ಆಗತ್ತೆ, ಮಾಡಬೇಕು ಅಂತ ಅದೇ. ಸೊ ಒಂದಷ್ಟು ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತೀರಾ, ಮಾಡಿ ಅನ್ನುವಂಥದ್ದು ಇದೆ. ಒಟ್ಟಿಗೆ 6 ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವಂಥ ಸಾಧ್ಯತೆಗಳು ಕೂಡ ಯಾರಿಗೋ ಇದೆ. ನಿಮ್ಮೊಳಗಿನ ಶತ್ರು ಯಾರು? ನಿಮ್ಮೊಳಗಿನ ಶತ್ರು ಯಾರು ನೀವೇನಾದ್ರು ಅದನ್ನ ಸರಿಪಡಿಸ್ಕೊಳ್ಳಿ. ನಿಮ್ಮ ಶತ್ರು ನೀವಾಗಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ವಿರಾಟ್ ರೂಪನ ನೆನೀತಾ ಇರಿ, ನಿನ್ಗೆ ಶಕ್ತಿ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲವೂ ನಾನೇ ಅಂತ ಒಪ್ಪಿರೋ ನಿನ್ಗೆ, ನಾನು ಎಲ್ಲಾದ್ರಲ್ಲೂ ಇರ್ತೀನಿ, ಎಲ್ಲಾ ರೀತಿಯಲ್ಲೂ ಶಕ್ತಿ ಕೊಡ್ತೀನಿ ಅಂತ ನಂಬಿರೋ ನಿನ್ಗೆ ನಾನು ನಿನ್ಗೆ ಈಸಿಯಾಗಿ ಸಿಗ್ತೀನಿ, ಚಿಂತೆ ಮಾಡ್ಬೇಡ ಅನ್ನುವಂಥ ಭರವಸೆ ಕೂಡ ಇಲ್ಲಿ ಇದೆ. ಸೊ ಒಳ್ಳೇದಾಗ್ಲಿ. ಏನೋ ನಿಮ್ಮ ಕರ್ತವ್ಯದ ಕರೆ ಇಲ್ಲಿ ಕರೀತಾ ಇದೆ, ಸರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ನೋಡಿ, ಕಮಿಟ್ಮೆಂಟ್. ಸೊ ಬಿ ಲಾಯಲ್ ಟು ಯುವರ್ ಕಮಿಟ್ಮೆಂಟ್ ಆಸ್ ಐ ವಾಸ್ ಲಾಯಲ್ ಟು ರಾಮ. Honor your promises and remain steadfast, ಏನಿದು, so fast in your dedication. ಆಂಜನೇಯನ ಹೆಸರು ಹೇಳ್ಕೊಂಡು ತುಳಸಿನ ಸಮರ್ಪಣೆಯನ್ನ ಮಾಡಿ, ತುಳಸಿ ಗಿಡನ ನೆಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ವಿಷ್ಣುವಿನ ಹೆಸರು ಹೇಳಿ ತುಳಸಿ ಗಿಡಕ್ಕೆ ನೀರು ಕೊಡ್ತಾ ಬನ್ನಿ, ಇದರಿಂದ ಕೂಡ ಅನುಕೂಲ ಆಗತ್ತೆ ಅಂತ ಇದೆ. ನಿಮ್ಮ ಕರ್ತವ್ಯ, ನಿಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟ್. ಹೇಳಿರೋ ಕೆಲ್ಸನ ಮಾಡ್ತಾ ಇಲ್ಲ, ಎಲ್ಲ ಬಂಧ ಮಾಡಿ 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 ಕೂರಿಸ್ಕೊಂಡು ಕೂತಿದ್ದೀರಾ. ಇಲ್ಲ ಓದಿಸ್ತಾನೂ ಇಲ್ಲ, ಇಲ್ಲ ಬರೆಸ್ತಾನೂ ಇಲ್ಲ, ಇಲ್ಲ ನಿಲ್ಲಿಸ್ತಾನೂ ಇಲ್ಲ, ಇಲ್ಲ ಈಗ ಹೇಳಿದ ಮಾತಿನಂತೆ ನಡ್ಕೊಳ್ತಾನೂ ಇಲ್ಲ, ಧ್ಯಾನನೂ ಇಲ್ಲ, ಪಾನನೂ ಇಲ್ಲ, ಏನು ಮಾಡ್ತಾ ಇಲ್ಲ. ಇಲ್ಲೊಂದ್ ರೀತಿ
ವೇಸ್ಟ್ ಯುವರ್ ಟೈಮ್ ಎನರ್ಜಿ ಅಂತ. ನಾಲಾಯಕರು ನಾನು ಹೇಳ್ತಿಲ್ಲ ಈ ಮಾತು, ನಾಲಾಯಕರು ಅಂತ ನನಗೇನೇನೋ ಕೇಳಿಸ್ತಾ ಇದೆ. ಮೇ ಬಿ ನಿಮ್ಮ ಗುರುಗಳು ನಿಮ್ಮನ್ನ ನಾಲಾಯಕರು ಅಂತ ಬೈತಾ ಇರಬಹುದು, ಲಾಯಕ್ ಇಲ್ದವರು ಅಂತ. ಸೊ ಎಲ್ಲ ಲಿಮಿಟೇಷನ್ ಇಂದ ಹೊರಗೆ ಬನ್ನಿ, ಭರವಸೆನ ಇಟ್ಕೊಳ್ಳಿ, ನಿಮ್ಮನ್ನ ನೀವು ಡಿಸಿಪ್ಲಿನ್ ಆಗಿ ಇಟ್ಕೊಳ್ಳಿ, ನಿಮ್ಮೊಳಗಿನ ಪ್ಯಾಷನ್ ಏನಿದೆ ಅದನ್ನ ಕಂಡ್ಕೊಳ್ಳಿ, ಆದಷ್ಟು ಬೇಗ ಯಶಸ್ಸಿನ ಗರಿ ತಲುಪ್ತೀರಾ ಅನ್ನುವಂಥದ್ದು ಇದೆ. ಆದ್ರೆ ಹೀಗೆ ಇದ್ರೆ ಎಲ್ಲೂ ಹೋಗಲ್ಲ, ಇನ್ನ ಇಲ್ಲ ಆಗ್ತೀರ ಹೊರತು ಇನ್ ಮುಂದಕ್ಕೆ ಯಾವುದೇ ಬೆಳವಣಿಗೆ ಇಲ್ಲ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಬೇಗ ಕರ್ತವ್ಯದ ಕಡೆ ಗಮನನ ಕೊಡಿ, ಹೆಚ್ಚಿನ ಒಳಿತ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್. ಇದನ್ನೆಲ್ಲರೂ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ.